ಸರ್ಕಾರಕ್ಕೆ ಗ್ಯಾರಂಟಿ ಸರ್ಕಾರಕ್ಕೆ ಎಲ್ಲ ಕಾರ್ಯಕ್ರಮ ಸೇರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಳೆದ 2 ವರ್ಷದ ಅವಧಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಜೊತೆಗೆ 10 ಟ್ರೆಡಿಷನಲ್ ಗ್ಯಾರಂಟಿಗಳನ್ನು ಜನರ ಮೇಲೆ ಏರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಒಂದು ಕಡೆ ಪ್ರತಿ ಯೂನಿಟ್ಗೆ 35 ಪೈಸಾ ಕರೆಂಟ್ ದರವನ್ನು ಇರ್ತಾರೆ. ಕಳೆದ 18 ತಿಂಗಳ ಅವಧಿಯಲ್ಲಿ 9 ರೂಪಾಯಿ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ ಏರಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ರೀತಿಯಾಗಿ ಇವತ್ತು ನಿನ್ನೆ ದಿವಸ 2 ರೂಪಾಯಿ ಪ್ರತಿ ಡೀಸೆಲ್ಗೆ 2 ರೂಪಾಯಿ ಬೆಲೆಯನ್ನು ಏರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅಂದರೆ ಬಸ್ ದರ ಏರ್ತು, ಹಾಲಿನ ದರ ಏರ್ತು, ಎಲೆಕ್ಟ್ರಿಸಿಟಿ ಏರ್ತು, ಸ್ಟ್ಯಾಂಪ್ ಡ್ಯೂಟಿ ಏರ್ತು, ಅಂದರೆ ಎಲ್ಲ ಹಂತದಲ್ಲಿ ಸಾವು ಜನನ ಮರಣ ಪ್ರಮಾಣ ಪತ್ರ ಪಡಿಬೇಕಂದ್ರೂ ಅವಕ್ಕೂ ಕೂಡ ಹೆಚ್ಚಿನ ಮೊತ್ತವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಯಾವ ಜನ ಇವತ್ತು ಇವ್ರ ಮೇಲೆ ವಿಶ್ವಾಸ ಇಟ್ಟು 5 ಗ್ಯಾರಂಟಿಗಳು ನಮಗೆ ಕೊಡ್ತಾರೆ ಅಂತ ಇಟ್ಟಿದ್ರು, ಇವತ್ತು ಆ ಎಲ್ಲ ಬೇಡಿಕೆಗಳನ್ನು ಮುಚ್ಚಿಗೊಳಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ನೇತೃತ್ವದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕವಾಗಿ ಹೋರಾಟವನ್ನು ಮಾಡೋ ಮುಖಾಂತರ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನು ಪ್ರಾರಂಭ ಆಗಿದೆ. ಇನ್ನೂ ದೊಡ್ಡದಾಗಿರ್ತಕ್ಕಂಥ ಹೋರಾಟವನ್ನು ಜನರ ಮನೆಯ ಬಾಗಿಲಿಗೆ ಹೋಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಒಂದು ಕಡೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ 4% ಕಾಂಟ್ರಾಕ್ಟರ್ಗೆ ಎಡಿಷನಲ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದನ್ನು ವಿರೋಧ ಮಾಡಿದರೆ 18 ಜನ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನು ಅವಮಾನಗೊಳಿಸ್ತಕ್ಕಂಥ ಶಿಕ್ಷೆಯನ್ನು ಇವತ್ತು ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸಭಾಧ್ಯಕ್ಷರ ಕೈಯಿಂದ ಮಾಡಿಸುವಂಥದ್ದನ್ನು ಹೇಯಕೃತವಾಗಿ ಇವತ್ತು ಮಾಡಿದ್ದೆ. ಹೀಗಾಗಿ ನಾವೆಲ್ಲರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಏರಿಸಿದ ಬೆಲೆಗಳನ್ನು ಇಳಿಸಬೇಕನ್ನುವಂಥ ಆಗ್ರಹವನ್ನು ಮಾಡ್ತೀವಿ. ಸರ್, ವಕ್ ಬಿಲ್ ಹೇಗೆ? ವಕ್ ಬಿಲ್ ಇವತ್ತು ಇಡೀ ದೇಶದಲ್ಲಿ ಬಹಳ ಮಹತ್ತರವಾಗಿರ್ತಕ್ಕಂಥ ದಿವಸ. ನಿನ್ನೆ ರಾತ್ರಿ ನಾವು ನೋಡಿದ್ದೇವೆ. ಮೊನ್ನೆ ದಿವಸ ಲೋಕಸಭೆಯಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು, ಕಿರಣ್ ರಿಜಿಜು ಅವರು ಮಂಡಿಸತಕ್ಕಂಥ ವಕ್ ಅಮೆಂಡ್ಮೆಂಟನ್ನು ಅದ್ಭುತವಾಗಿ ಇವತ್ತು ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಅದೇ ರೀತಿ ನಿನ್ನೆ 12 ತಾಸು ಡಿಬೇಟ್ ನಡೆದಿದೆ. ಯಾರಿಗೂ ಡಿಬೇಟಿಗೆ ಅನೇಕ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ವಿರೋಧ ಪಕ್ಷದವರು ಹೇಳ್ತಾರೆ, ಮಾಡಲಿಲ್ಲ, ಡಿಬೇಟ್ ಮಾಡಲಿಲ್ಲ, ಹಂಗೆ ಪಾಸ್ ಮಾಡಿದ್ದಾರೆ ಅಂತೇಳಿ. ನಾವು ನಿಮಗತ್ತೆ 4% ಮಾಡಿರಲಿಲ್ಲ ಕರ್ನಾಟಕದ, ನಾವು ಹಂಗೆ ಮಾಡೋಕ್ಕೆ ಕೊಟ್ಟಿಲ್ಲ, ನೀವೇನು ಡಿಬೇಟ್ ಮಾಡೋಕ್ಕೆ 1 ನಿಮಿಷ ಕೊಡಲಿಲ್ಲ. ಆದರೆ ಇವತ್ತು ಲೋಕಸಭೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ 12 ಗಂಟೆಗೆ ಹೆಚ್ಚಿನ ಕಾಲ ಇವತ್ತು ಎಲ್ಲ ಪಕ್ಷದವರಿಗೆ ಡಿಬೇಟ್ ಮಾಡೋಕ್ಕೆ ಕೊಟ್ಟು ರಾಜ್ಯಸಭೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಡಿಬೇಟ್ ಆಯಿತು. ಕೊನೆಗೆ ನಿನ್ನೆ ರಾತ್ರಿ ಅದನ್ನು ಅಮೆಂಡ್ಮೆಂಟನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸಾಗಿದೆ. ಇವತ್ತು ದೇಶಕ್ಕೆ ಒಂದು ಅವಿಸ್ಮರಣೀಯ ದಿನ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾವ ಪಕ್ಷದಿಂದ ನಮಗೆ ಎಷ್ಟು ತೊಂದರೆ ಆಗ್ತಾ ಇತ್ತು, ಆ ತೊಂದರೆಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವರ ನೇತೃತ್ವ ಸರ್ಕಾರ ಗಮನಿಸಿದರೆ ಈ ವಕ್ಫ್ ಮಂಡಳಿ ಕೇವಲ ಹಿಂದೂಗಳ ಆಸ್ತಿಗಳಲ್ಲ, ಮುಸಲ್ಮಾನರ ಆಸ್ತಿಗಳನ್ನು ಕೂಡ ಕಬಳಿಸ್ತಕ್ಕಂಥ ಕೆಲಸವನ್ನು ಮಾಡಿತ್ತು ಅನ್ನೋದು ಭಾಳ ಜಗಜ್ಜಾಹೀರಾಗಿರ್ತಕ್ಕಂಥ ಸನ್ನಿವೇಶ ಇವತ್ತು ಕಾಣ್ತದೆ. ಇವತ್ತು ವಕ್ಫ್ ಮಂಡಳಿಗೆ ಒಂದು ಅಮೆಂಡ್ಮೆಂಟ್ ತರುವ ಮುಖಾಂತರ ದೇಶಕ್ಕೆ ಒಂದು ಒಳ್ಳೆಯ ಮುನ್ನಡಿ ಬರತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗಿದೆ. ನಾವೆಲ್ಲರೂ ಕೂಡ ಈ ಏನು ಇವತ್ತು ಅಮೆಂಡ್ಮೆಂಟ್ ಆಗಿದೆ ಅದನ್ನು ಹೃತ್ಪೂರ್ವಕವಾಗಿ ಕರ್ನಾಟಕದ ಜನತೆ ಸ್ವಾಗತವನ್ನು ನಾವು ಮಾಡ್ತೀವಿ. ಈ ಪೊಲೀಸರು ಪ್ರತಿನಿಧಿ ದಹನ ಮಾಡಲಿಕ್ಕೆ ಇದು ಮಾಡ್ತಾರೆ. ಪೊಲೀಸರಿಗೆ ಏನಾಗುತ್ತೆ ಅಂದರೆ ಇವತ್ತಿನ ಕರ್ನಾಟಕ ಪೊಲೀಸರಿಗೆ, ನಮ್ಮ ಹುಬ್ಬಳ್ಳಿ ಪೊಲೀಸರಿಗೆ ಯಾವುದೋ ಒಂದು ವಿರೋಧ ಪಕ್ಷವಾಗಿ ಒಂದು ರಚನಾತ್ಮಕ ಹೋರಾಟ ಮಾಡಿ ಒಂದು ಪ್ರತಿಕೃತಿ ದಾನ ಮಾಡಿದ್ರೆ ಏನಾಗೋದೈತಿ? ಎಲ್ಲ ನಾಳೆ ಸಿದ್ದರಾಮಯ್ಯ ನಮ್ಮ ಸಸ್ಪೆಂಡ್ ಮಾಡಿರೋ ಅಂತ ಹೆದರ್ತಾರೋ ಏನೋ ಗೊತ್ತಿಲ್ಲ. ಆ ಪ್ರತಿಕೃತಿ ದಾನ ಮಾಡೋದನ್ನು ಕೂಡ ಬೇಡ ಅಂತ ಹೇಳುವಂಥ ಇವತ್ತು ಪರಿಸ್ಥಿತಿ ಪೊಲೀಸರಿಗೆ ಬರ್ತಕ್ಕಂಥದ್ದು ನೋಡಿದ್ರೆ ಅಯ್ಯೋ ಅನ್ನುವಂಥ ಮಾತನ್ನು ಹೇಳಬೇಕಾಗುತ್ತೆ. ಹಾಗಾಗಿ ನಾವು ಪೊಲೀಸರಿಗೆ ಹೇಳ್ತೀನಿ, ನಿಮ್ಮ ಕಾರ್ಯವನ್ನು ನೀವು ಮಾಡಿರಿ, ನಾವು ಯಾರು ಅದಕ್ಕೆ ಅಬ್ಜೆಕ್ಷನ್ ಮಾಡೋಂಗಿಲ್ಲ. ಯಾವುದೇ ತೊಂದರೆ ತಾಪತ್ರೆ ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡೋಂಗಿಲ್ಲ. ಆದರೆ ಒಂದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನೀವು ಅವ್ರಿಗೆ ಹೋರಾಟ ಮಾಡೋಕೆ ಕೊಡ್ರಿ, ಏನು ಸಮಸ್ಯೆ ಆಗೋದೈತೆ? ನಿಮ್ಗೆ ಹೋರಾಟ ಮಾಡಿಕೊಂಡ್ರೆ ಏನು ಪ್ರತಿಕೃತಿ ಏನು ದಾನ ಮಾಡಿಲ್ವಾ? ಇವತ್ತು ಅಮಿತ್ ಶಾ ಅವ್ರದ್ದು ಇಡೀ ದೇಶದಲ್ಲಿ ಎಷ್ಟು ಕಡೆ ಸುಟ್ಟರೆ ನೀವು ತೊಗೊಂಡೋಗಿ ಅವಾಗ ಏನಾಗಿದ್ದಾಗ ನಮ್ಮ ಪೊಲೀಸರು ಅವಾಗ ಕಸ್ಕೊಂಡ್ರೆ ಹೋಗಿ ಬಂದು ಅವಾಗ ಗಮಕನಾಥ ಕಸ್ಕೊಂಡ್ಬಂದರೆ ಮೊನ್ನೆ 2 ತಿಂಗಳಿಂದ ಇಲ್ಲ ಆಗಿತ್ತು. ಅವಾಗ ಯಾರು ಏನು ಮಾಡಿದ್ರು? ಅಮಿತ್ ಶಾ ಅವ್ರ ಬಗ್ಗೆ ಎಷ್ಟೊಂದು ಹೇಳಿಕೆ ಕೊಟ್ಟರು, ಎಲ್ಲ ಕಡೆ ಮೂರ್ತಿ ಪ್ರತಿಕೃತಿ ದಾನ ಮಾಡಿದ್ರು. ಅವಾಗ ಯಾಕೆ ಅಲ್ಲಿ ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಎಲ್ಲನೂ ಅಂದು ಕೇಳಬೇಕಂತ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ನಾವು ಪೊಲೀಸರಿಗೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಈ ರೀತಿಯಾದಂಥ ದಬ್ಬಾಳಿಕೆಗಳನ್ನು ಮಾಡುವಂಥದ್ದನ್ನು ತಾವು ನಿಲ್ಲಿಸ್ರಿ. ಒಂದು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಏನು ಹೋರಾಟ ಮಾಡ್ತಾರೆ ಅದಕ್ಕೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಬೇಕನ್ನೋದು ಆಗ್ರಹ ಮಾಡ್ತಾರೆ.